ನಮಸ್ಕಾರ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ. ಶ್ರೀ ಗುರುಚಕ್ರವರ್ತಿ ಸದಾಶಿವ ಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ಹಾಗೂ ಶ್ರೀಮಠದ ಪೂಜ್ಯರ ಅಪ್ಪಣೆ ಮೇರೆಗೆ ಬನಶಂಕರಿ ತೋಟ ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರ ಸದ್ವಿಚ್ಛೆಯ ಮೇರೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಕುಂಚನೂರು ರೋಡ್ ಸದಾಶಿವ ನಗರದಲ್ಲಿ ನಡೆಯುವ ಅತಿ ಅದ್ಧೂರಿಯಾದ ಶ್ರೀ ಸದಾಶಿವ ಮುತ್ಯಾರ ಹಾಗೂ ಚಂದ್ರಮ್ಮ ತಾಯಿಯವರ ಜಾತ್ರಾ ಮಹೋತ್ಸವದ ಕುರಿತು ಪರಮಪೂಜ್ಯ ಶ್ರೀ ವೆ ಮು ಶಿವರುದ್ರಯ್ಯ ಮುತ್ಯಾರು ಹೇಳಿದ್ದು ಹೀಗೆ. ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಮತ್ತು ನವದುರ್ಗಿಯರಿಗೆ ಒಡೆಯದಂಥ ಚಂದ್ರಮ್ಮ ತಾಯಿಯವರ ಜಾತ್ರಾ ಮಹೋತ್ಸವವು ದಿನಾಂಕ 14/2/2026ರಿಂದ 18/2/2026ರವರೆಗೆ ನಡೆಯಲಿದ್ದು 14/2/2026ರಿಂದ ದನಗಳ ಜಾತ್ರೆ ಹಾಗೂ ದನಗಳ ಭವ್ಯ ಪ್ರದರ್ಶನ ನಡೆಯಲಿದ್ದು ದಿನಾಂಕ 15/2/2026ರಂದು ಸಾಯಂಕಾಲ 4 ಗಂಟೆಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಭಾವಚಿತ್ರ ಮೆರವಣಿಗೆ ಇರುತ್ತದೆ. ಭಾವಚಿತ್ರ ಮೆರವಣಿಗೆ ಪ್ರಾರಂಭ ಬನಶಂಕರಿ ತೋಟದ ಶ್ರೀ ವಿಠ್ಠಲ್ ಮಂದಿರದಿಂದ ಜಮಖಂಡಿ ನಗರದಲ್ಲಿ ಹಾದು ಶ್ರೀಮಠಕ್ಕೆ ತಲುಪುತ್ತದೆ. ಆ ಮೆರವಣಿಗೆ ಮುಗಿದ ನಂತರ ಸಾಯಂಕಾಲ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸಹ ಜರುಗಲಿದ್ದು ಮರುದಿನ 16/2/2026ರಂದು ಮಠದ ಉಪಾಸನೆ ನಂತರ ಹಲವಾರು ಗ್ರಾಮದಿಂದ ಬಂದಂತಹ ಭಕ್ತರು ಏನು ಮಾಡ್ತಾರಪ್ಪ ಅಂದ್ರೆ ಭಜನಾ ಮಂಡಳಿ ಇರ್ತಾವ. ಆ ಭಜನಾ ಕಾರ್ಯಕ್ರಮ ಸಹ ಜರಲಿದ್ದು ಮತ್ತು ಬಯಲಾಟಗಳು ಸಹ ಇರ್ತಾವ. ಅದು ಮುಗಿದ ಮರುದಿನ 17/2/2026ರಂದು ಮುಂಜಾನೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಮತ್ತು ಚಂದ್ರಮ್ಮ ತಾಯಿಯವರ ಮತ್ತು ಕಾಲಜ್ಞಾನಿ ಚಿಕ್ಕಯ್ಯಪ್ಪನವರ ಮಹಾರುದ್ರಾಭಿಷೇಕ ಜರುಗಲಿದ್ದು ಮುಂಜಾನೆ 5 ಗಂಟೆಗೆ. ಅದು ಮುಗಿದ ನಂತರ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಂದ ಲಿಂಗ ದೀಕ್ಷೆ ಮತ್ತು ಶಿವದೀಕ್ಷೆಯನ್ನು ಕೊಡಲಾಗುವುದು. ಅಂದ್ರೆ ಒಂದು ಮನುಷ್ಯ ಭೂಮಿಗೆ ಬಂದ ಮೇಲೆ ಯಾವುದಾದರೂ ಒಂದು ದೀಕ್ಷೆಯನ್ನು ಪಡೆದುಕೊಳ್ಳಬೇಕು. ದೀಕ್ಷಾ ಪಡೆದ್ರೆ ಮಾತ್ರ ಮೋಕ್ಷ ಅಂತ ಸಿಗ್ತೈತಿ. ಅದಕ್ಕೆ ಯಾವುದರಾದರೂ ಪೂಜ್ಯರಿಂದನೂ ದೀಕ್ಷೆಯನ್ನು ಪಡೆದುಕೊಳ್ತಾರೆ ಹಲವಾರು ಭಕ್ತರ. ಅದಕ್ಕೆ ಇಲ್ಲಿಯೂ ಸಹ ದೀಕ್ಷಾ ಕಾರ್ಯಕ್ರಮ ಕೊಡಲಾಗುವುದು. ಅದಕ್ಕೆ ಯಾರಿಗೆ ಇಚ್ಛೆ ಇರ್ತೈತಿ ಅವರು ಬಂದು ಅವತ್ತು 17ನೇ ತಾರೀಕು ಬಂದು ದೀಕ್ಷೆಯನ್ನು ಪಡೆದುಕೊಳ್ಳಬೇಕು. ದೀಕ್ಷಾ ಪಡೆದುಕೊಳ್ಳುವವರು ಮುಂಚಿತವಾಗಿ ಬಂದನ್ನು ತಮ್ಮ ಹೆಸರನ್ನು ನೋಂದಾಯಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅದು ಮುಗಿದ ನಂತರ ಸಾಯಂಕಾಲ ಸರಿಯಾಗಿ 8 ಗಂಟೆಗೆ ಅಂದ್ರೆ 17/2/2026ರಂದು ಸಾಯಂಕಾಲ 8 ಗಂಟೆಗೆ ಶ್ರೀಮಠದ ಮಹಾರಥೋತ್ಸವ ಜರುಗ್ತಾ ಇದೆ. ಅದಕ್ಕೆ ರಥೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಸಹ ಆಗಮನಿಸಿದ್ದು ಪ್ರತಿ ವರ್ಷದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಕಾರ್ಯಕ್ರಮಕ್ಕೆ ಬರಾಕತ್ತಾರ. ಅದಕ್ಕೆ ತಾವೆಲ್ಲರೂ ಬನ್ರಿ. ಅದು ರಥೋತ್ಸವ ಮುಗಿದ ನಂತರ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಗೆ ತುಲಾಭಾರ ಕಾರ್ಯಕ್ರಮ ಇರ್ತೈತೆ. ಆ ತುಲಾಭಾರ ಕಾರ್ಯಕ್ರಮ ಮುಗಿದ ನಂತರ ಶ್ರೀ ಹನುಮಾನ್ ನಾಟ್ಯ ಸಂಘ ಮುಧೋಳವರಿಂದ ಸಂಗ್ಯಾಬಾಳ ಬಯಲಾಟ ಕಾರ್ಯಕ್ರಮ ನಡೆಯಲಿದ್ದು ಅದು ಮುಗಿದ ಮರುದಿನ 18/2/2026ರಂದು ಮುಂಜಾನೆ 10 ಗಂಟೆಗೆ ಮಹಾಪ್ರಸಾದ ಪಂಕ್ತಿಯೊಂದಿಗೆ ತ್ರಿಕಾಲಜ್ಞಾನದ ಕಾಲಜ್ಞಾನ ನುಡಿ ಸಾರುವುದು. ಅದು ಮುಗಿದ ನಂತರ ಏನಪ್ಪಾ ಅಂದ್ರೆ 14 ಮತ್ತು 15ನೇ ತಾರೀಕು ಬಂದಂತಹ ಏನು ದನಗಳು ಬಂದಿರ್ತಾವಲ್ಲ ಆ ದನಗಳು ಬಂದಂಥವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಪಾಸನ್ನು ಕೊಡ್ತಾರ. ಅದಕ್ಕೆ ಪಾಸನ್ನು ನಾವು ಯಾವ ರೀತಿ ಕೊಡ್ಲಾಕತ್ತೀವಿ ಅಂದ್ರೆ ಇಡೀ ಜಾತ್ರೆ ಚಾಂಪಿಯನ್ ಅಂತ 11,001 ರೂಪಾಯಿ ಮಾಡಿದ್ದೀವಿ. ಹಾಲಲ್ಲೇ ಹಿಡ್ಕೊಂಡು 6 ದನಗಳು ಏನದಾವಲ್ಲ ಆ ಪ್ರಥಮ ಬಹುಮಾನ 5,001, ದ್ವಿತೀಯ ಬಹುಮಾನ 3,001, ತೃತೀಯ ಬಹುಮಾನ 2,001 ಕೊಡಲಾಗುವುದು. ಮತ್ತು ಜೋಡು ಎತ್ತುಗಳು ಮತ್ತು ಆಕಳ ಬಹುಮಾನ ಸರ 1, 2, 3ರಂತೆ ಸಹ ಕೊಡಲಾಗುವುದು. ಅದಕ್ಕೆ ಅದು ಮುಗಿದ ನಂತರ ತೆರಬಂಡಿ ಸ್ಪರ್ಧೆ ಜರಲಾಗುವುದು. ತೆರಬಂಡಿ ಸ್ಪರ್ಧೆ ಪ್ರಥಮ ಬಹುಮಾನ 30,001 ರೂಪಾಯಿ. ಅದರಂತೆ ಕೆಳಗ 10 ಬಹುಮಾನನ ಕೊಡಲಾಗುವುದು. ಆ ತೆರಬಂಡಿ ಬಹುಮಾನ ಮುಗಿದ ನಂತರ ಸಾಯಂಕಾಲ ಶ್ರೀಮಠದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಹ ಜರುಗಲಿದ್ದು ಆ ಲಕ್ಷ ದೀಪೋತ್ಸವ ಮುಗಿದ ನಂತರ ಮುಂದೆ ಏನಾಕೈತಪ್ಪ ಅಂದ್ರೆ ಮಠದ ತೇರಿನ ರಥೋತ್ಸವದ ಏನಪ್ಪಾ ಅಂದ್ರೆ ಕಳಸಾರವನ್ನು ಇಳಿಸ್ಬೇಕು. ಅದಕ್ಕೆ ಮುಗಿದ 5 ದಿನಕ್ಕೆ ಮುಗಿಸ್ಬೇಕು. ತೇರು ಮುಗಿದ 5ನೇ ದಿನಕ್ಕೆ ಕಳಸನ ಇಳಿಸ್ಬೇಕು. ಅಂದ್ರೆ 21ನೇ ತಾರೀಕು ಕಳಸನ ಇಳಿಸೋದಿರ್ತೈತಿ. ಆ ಕಳಸನ ಇಳಿಸಿದ ಮುಂದೆ ಮಂಗಳಾರ ಬರ್ತೈತಿ. ಮಂಗಳಾರ 24ನೇ ತಾರೀಕು ಶ್ರೀಮಠದ ಮಠವನ್ನ ತೊಳೆದು
ಅವತ್ತು ಕಾರ್ಯಕ್ರಮ ಮುಕ್ತಾಯವಾದತಿ. ಎಲ್ಲ ಕಾರ್ಯಕ್ರಮಕ್ಕೆ ಜಮಖಂಡಿ ಗ್ರಾಮದ ಸಕಲ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮ ಸದ್ಭಕ್ತರು ಹಾಗೂ ಎಲ್ಲಾ ಕಡೆಯಿಂದ ಬಂದಂತ ಜನರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶೋಭೆ ತರಬೇಕು ಹಾಗೂ ಶ್ರೀ ಗುರು ಚಕ್ರವರ್ತಿ ಸದಾಶಿವಮೂರ್ತಿಯರ ಆಶೀರ್ವಾದ ಪಡೆದು ಪಾವನರಾಗಬೇಕಂತ ಕೇಳುತ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಕರ್ನಾಟಕ ರಾಜ್ಯ ಹಿಡ್ಕೊಂಡ ಮಹಾರಾಷ್ಟ್ರ ಗೋವಾದಿಂದ ಇಲ್ಲಿ ಭಕ್ತರು ಬರ್ತಾರ. ಅದಕ್ಕೆ ರಾಜ್ಯ ಅಂದ್ರ ಸೀಮಿತ ಅಂತ ಇರಂಗಿಲ್ಲ, ಇಲ್ಲೆಲ್ಲಿ ಬರ್ತಾರ ಅಂತ ಹೇಳಕ್ಕಾಗಲ್ಲ. ಕರ್ನಾಟಕ ಆದಂತ ಹಾಗೂ ಮಹಾರಾಷ್ಟ್ರ ಗೋವಾದಿಂದ ಭಕ್ತರು ಬರ್ತಾರ. ಆ ಜಾತ್ರೆ ಅಂದ್ರ ಸೀಮಿತ ಇರಂಗಿಲ್ಲ, ಅದಕ್ಕ ಇಷ್ಟ ಅಂತ ಗೊತ್ತಾಗಂಗಿಲ್ಲ, ಅದಕ್ಕ ಸೀಮಿತ ಅಂತ ಇರಂಗಿಲ್ಲ.